ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡ ಡಿಜಿಟಲ್ ಕಂಟೆಂಟ್. ನಾನು ನವಿತಾ ಜೈನ್. ಡಿಜಿಟಲ್ ಕಂಟೆಂಟ್ ಅಲ್ಲಿ ಇವತ್ತೊಂದು ಪ್ರಮುಖವಾದ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದು ಬಿಜೆಪಿಗೆ ಸಂಬಂಧಪಟ್ಟಂತಹ ವಿಚಾರ. ಬಿಜೆಪಿ ಶಿಸ್ತಿನ ಪಕ್ಷ. ಬಿಜೆಪಿ ಪ್ರಮುಖವಾಗಿ ಕೇಡರ್ ಬೇಸ್ಡ್ ಪಾರ್ಟಿ, ಸಂಘಟನಾತ್ಮಕ ಪಕ್ಷ. ಯಾವುದೇ ರೀತಿಯಾದಂತಹ ಸಂಘಟನೆಯಲ್ಲಿ ಇದ್ದಂಥವರು, ಬಿಜೆಪಿಯಿಂದ ತಳಮಟ್ಟದಿಂದ ಕಟ್ಟಿದವರು, ಬಿಜೆಪಿಯಿಂದ ಮೊದಲಿನಿಂದನೇ ಇದ್ದಂಥವರು ಯಾರು ಕೂಡ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಮಾಡಲ್ಲ, ಅಲ್ಲಿನ ತತ್ವ ಸಿದ್ಧಾಂತಗಳನ್ನ ಬಿಟ್ಟು ಹೋಗೋದಿಲ್ಲ ಅನ್ನುವಂತಹ ಮಾತಿತ್ತು. ಆದ್ರೆ ಈಗ ನಿಜವಾಗ್ಲೂ ಬಿಜೆಪಿಯಲ್ಲಿ ಹಾಗಿದೆಯಾ? ಈ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಕಾರಣ ವಿಧಾನ ಪರಿಷತ್ನ ಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆಯಲ್ಲಿ ಆದಂತಹ ಘಟನೆಗಳಾಗಿರ್ಬೋದು, ಈಗ ವಿಧಾನ ಪರಿಷತ್ನ ಚುನಾವಣೆಯಲ್ಲೂ ನಡೀತಾ ಇರುವಂತಹ ಬೆಳವಣಿಗೆಗಳು ಈ ಎಲ್ಲಾ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ? ಪ್ರಮುಖವಾಗಿ ರಘುಪತಿ ಭಟ್ ಅವರು ಈಗಾಗಲೇ ಪಕ್ಷೇತರವಾಗಿ ವಿಧಾನ ಪರಿಷತ್ನ ಚುನಾವಣೆಗೆ ಕಣಕ್ಕಿಳಿದಿದ್ದಾರೆ, ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಈ ವಿಚಾರ ನಿಮಗೆ ಇಷ್ಟ ಆಗಿದ್ರೆ ನ್ಯೂಸ್ 18 ಕನ್ನಡದ ಈ ಒಂದು ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಅದರ ಜೊತೆಗೆ ನ್ಯೂಸ್ 18 ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಮೊದಲನೇದಾಗಿ ಆಗ್ಲೇ ಹೇಳ್ತಾ ಇದ್ದೆ, ಬಿಜೆಪಿ ಅಂದ್ರೆ ಶಿಸ್ತಿನ ಪಕ್ಷ. ಪ್ರಮುಖವಾಗಿ ಅದರಲ್ಲೂ ಕೂಡ ಕೇಡರ್ ಬೇಸ್ಡ್ ಪಾರ್ಟಿ ಆಗಿರೋದ್ರಿಂದ ಸಾಕಷ್ಟು ರೀತಿಯಂತಹ ತತ್ವ ಸಿದ್ಧಾಂತಗಳನ್ನು ನಂಬಿಕೊಂಡು ಬಂದಂಥವ್ರು, ಮೊದಲಿನಿಂದಲೇ ಈ ಒಂದು ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬಲವಾಗಿ ಅಂಟಿಕೊಂಡಿರೋರು ಇದ್ದಾರೆ. ಆದ್ರೆ ಈಗ ಹಾಗಾಗ್ತಾ ಇದೆಯಾ ಅಂತ ಕೇಳಿದ್ರೆ, ಪಕ್ಷದಲ್ಲಿ ಒಂದಷ್ಟು ಬದಲಾವಣೆಗಳು ಆಗ್ತಾ ಇರೋದು, ಪಕ್ಷದ ಕಾರ್ಯಕರ್ತರಲ್ಲಿ, ನಾಯಕರಲ್ಲಿ ಒಂದಷ್ಟು ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು, ಅಸಮಾಧಾನಗಳು, ಗೊಂದಲಗಳು ಇರೋದು, ಅದು ಬೇರೆಯದ್ದೇ ಸ್ವರೂಪವನ್ನು ಪಡೆದುಕೊಳ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಬಿಜೆಪಿಯಲ್ಲಿ ಇದ್ದವರು, ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾದವರು ಒಂದಷ್ಟು ಈಗ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ. ಮೊದಲೆಲ್ಲ ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದು ಬಿಜೆಪಿ ಒಂದ್ಸಲ ಪಕ್ಷ ಅಂತ ಹೇಳಿ ಆದ್ಮೇಲೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರು ಕೂಡ ಅದು ಪಕ್ಷದ ನಿರ್ಧಾರ, ಅದು ನಾಯಕರ ನಿರ್ಧಾರ, ಹಾಗಾಗಿ ನಾವು ಅದಕ್ಕೆ ಬದ್ಧರಾಗಿರ್ತೇವೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಹಾಗಿದೆಯಾ ಪರಿಸ್ಥಿತಿ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಇದು ನಾನು ಕೇವಲ ಬಿಜೆಪಿ ಪಕ್ಷದ ಕುರಿತಾಗಿ ಹೇಳ್ತಾ ಇಲ್ಲ, ಅಥವಾ ಇದು ಒಂದು ಕೇವಲ ಬಿಜೆಪಿ ಪಕ್ಷದಲ್ಲಿ ಮಾತ್ರ ಇದೆ, ಆ ರೀತಿಯಾಗಿ ತುಂಬಾ ಬದಲಾವಣೆ ಬಿಜೆಪಿಯಲ್ಲಿ ಆಗ್ತಾ ಇದೆ ಅಂತಾನು ಖಂಡಿತ ಹೇಳ್ತಾ ಇಲ್ಲ. ಎಲ್ಲಾ ಪಕ್ಷದಲ್ಲೂ ಆಗ್ತಾ ಇದೆ. ಅಧಿಕಾರ, ಸೀಟು ಅಂತ ಬಂದಂತಹ ಸಂದರ್ಭದಲ್ಲಿ, ಟಿಕೆಟ್ ಸಿಗ್ಲಿಲ್ಲ ಅನ್ನುವಂತಹ ಸಂದರ್ಭದಲ್ಲಿ, ಅಧಿಕಾರ ಸಿಗ್ತಾ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಬೇರೆ ಎಲ್ಲಾ ಪಕ್ಷಗಳಲ್ಲಿ ಆಗ್ತಾ ಇರುವಂಥದ್ದು, ಪಕ್ಷಾಂತರ ಪರ್ವಗಳು ಆಗ್ತಾ ಇರುವಂಥದ್ದು, ಅಥವಾ ಪಕ್ಷೇತರವಾಗಿ ಬಂಡಾಯವಾಗಿ ಕಣಕ್ಕಿಳಿತಿರುವ ಎಲ್ಲಾ ವಿಚಾರಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆದ್ರೆ ಬಿಜೆಪಿಯಲ್ಲಿ ಯಾಕೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ಬದಲಾವಣೆಗಳು ಆಗ್ತಾ ಇದೆ? ಪಕ್ಷದ ಕಾರ್ಯಕರ್ತರೇ ಇಲ್ಲಿ ಒಂದು ದೊಡ್ಡ ಸಂಘಟನೆಯಾಗಿ, ದೊಡ್ಡ ಶಕ್ತಿಯಾಗಿ ಇರುವಂತವ್ರು. ಆದ್ರೆ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಬೇಸರ ಆಗಿ ಬೇರೆ ಪಕ್ಷಗಳಿಗೆ ವಲಸೆ ಹೋಗುವುದನ್ನ ಕೂಡ ನಾವು ಈಗಾಗಲೇ ಗಮನಿಸ್ತಾ ಇದ್ದೀವಿ. ಬೇರೆ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ತಮ್ಮನ್ನ ಮೈಗೂಡಿಸಿಕೊಳ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ ನಿಜವಾಗ್ಲೂ ಬಿಜೆಪಿಯಲ್ಲಿ ಏನಾಗ್ತಾ ಇದೆ? ಮೊದಲನೇದಾಗಿ ಈಗಾಗಲೇ ವಿಧಾನ ಪರಿಷತ್ನ ಚುನಾವಣೆ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ಈಗಾಗಲೇ ಮೈತ್ರಿಯ ಮೂಲಕ ತಮ್ಮ ಅಭ್ಯರ್ಥಿಗಳನ್ನು ಕೂಡ ಕಳಿಸಿದೆ. ಆದ್ರೆ ಇಲ್ಲಿ ಉಡುಪಿಯ ಮಾಜಿ ಶಾಸಕರಾಗಿರುವಂತಹ ರಘುಪತಿ ಭಟ್ ಅವರು ಯಾವಾಗ ಈಗ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಯಿತು, ಟಿಕೆಟ್ ಘೋಷಣೆ ಮಾಡಲಾಯಿತು, ಅವತ್ತೇ ತಮ್ಮ ನೋವನ್ನ ಹಂಚಿಕೊಂಡ್ರು, ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡ್ರು. ಈ ರೀತಿಯಾದಂತಹ ಒಂದು ಬೆಳವಣಿಗೆ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಹೇಳಿದ್ರು. ಆ ನಂತರ ಏನಾಯ್ತು ನಿಮ್ಗೆಲ್ರಿಗೂ ಗೊತ್ತಿದೆ. ಈಗ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ. ಈಗಲೂ ಅವರು ಹೇಳ್ತಾ ಇರುವಂತಹ ಮಾತು ಒಂದೇ, ನಾನು ಯಾವತ್ತಿಗೂ ಕೂಡ ಬಿಜೆಪಿಯವನೇ, ಆದ್ರೆ ಈ ಸಲ ನನಗೆ ತುಂಬಾ ನೋವಾಗಿದೆ, ನನಗೆ ನನ್ನ ಭಾವನೆಗಳಿಗೆ ನೋವು ಕೊಟ್ಟಿದ್ದಾರೆ, ನನ್ನ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಿಲ್ಲ, ನಾನು ಈ ಹಿಂದಿನಿಂದಲೂ ಕೂಡ ಬಿಜೆಪಿಯ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧನಾಗಿ ಯಾವತ್ತೂ ಕೂಡ ನಾನು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿಲ್ಲ. ಹಾಗಂದ ಮಾತ್ರಕ್ಕೆ ನನಗೆ ಯಾವುದೇ ರೀತಿಯಾದಂತಹ ಬೇಸರ ಆಗಬಾರ್ದು ಅಂತ ಏನು ಇಲ್ವಲ್ಲ, ನನ್ನ ಭಾವನೆಗಳಿಗೆ ಬೆಲೆ ಕೊಟ್ಟಿಲ್ಲ ಅನ್ನೋದು ಬೇಸರ ತರಿಸಿದೆ ಅನ್ನೋದು ರಘುಪತಿ ಭಟ್ ಅವರ ಮಾತು. ಅದೇ ಕಾರಣಕ್ಕಾಗಿ ಅವರು ನೈಋತ್ಯ ಪದವೀರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಟಿಕೆಟ್ ಸಿಗುತ್ತೆ ಅನ್ನುವಂತಹ ನಂಬಿಕೆಯಲ್ಲಿದ್ರು. ಇದು ವಿಧಾನ ಪರಿಷತ್ನ ಚುನಾವಣೆಯ ವಿಚಾರ. ಆದ್ರೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಟಿಕೆಟ್ ಸಿಗುತ್ತೆ ಅನ್ನುವಂತಹ ನಂಬಿಕೆ ಇತ್ತು. ಯಾಕಂತ ಹೇಳಿದ್ರೆ ವಿಧಾನ ಸಭೆಯಲ್ಲಿ ಅವರಿಗೆ ಟಿಕೆಟ್ ಸಿಕ್ಕಿರ್ಲಿಲ್ಲ, ಯಶ್ಪಾಲ್ ಸುವರ್ಣ ಅವರಿಗೆ ಟಿಕೆಟ್ ಸಿಕ್ಕಿತ್ತು. ಆಗ್ಲೂ ಕೂಡ ಯಾವುದೇ ರೀತಿಯ ಬೇಸರವನ್ನ ವ್ಯಕ್ತಪಡಿಸದೆ ಅವರು ಅಲ್ಲಿಯ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಿದ್ರು. ಈಗ ಶಾಸಕರಾಗಿದ್ದಾರೆ, ಅವರ ಪರವಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಪಕ್ಷಕ್ಕೆ ಕಾರ್ಯಕರ್ತರನ್ನು ಸೇರಿಸುವಂಥದ್ದು ಅಥವಾ ಪಕ್ಷದ ಕೆಲಸಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಅವರು ಪಕ್ಷಕ್ಕೆ ಸಾಕಷ್ಟು ಜನರನ್ನ ಸೇರ್ಪಡೆಗೊಳಿಸಿದ್ದಾರೆ, ನೋಂದಣಿಯನ್ನ ಮಾಡಿಸಿದ್ದಾರೆ. ಅದು ಯಾರೇ ಇದ್ರೂ ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡಿದ್ದಾರೆ. ಆದ್ರೆ ಲೋಕಸಭೆಯಲ್ಲಿ ಕೂಡ ಟಿಕೆಟ್ ಘೋಷಣೆ ಆದ ಸಂದರ್ಭದಲ್ಲಿ ಬೇಸರ ಆಯಿತು, ರಘುಪತಿ ಭಟ್ ಅವರಿಗೆ ಟಿಕೆಟ್ ಸಿಗ್ಲಿಲ್ಲ. ಆಗ್ಲೂ ಒಂದಷ್ಟು ಬೇಸರ ಇತ್ತು, ಅಸಮಾಧಾನ ಇತ್ತು, ಬಟ್ ತೋರ್ಪಡಿಸಲಿಲ್ಲ. ಅವರ ಒಂದು ನಿರೀಕ್ಷೆ ಇತ್ತು,
ವಿಧಾನ ಪರಿಷತ್ನಲ್ಲಿ ಖಂಡಿತ ನನಗೆ ಕೊಡ್ತಾರೆ, ಯಾಕಂದ್ರೆ ಆ ಭರವಸೆ ಅವರಿಗೆ ನೀಡಲಾಗಿತ್ತು. ಆದರೆ ಆ ಭರವಸೆ ಹುಸಿಯಾಯಿತು. ಕಾರಣ, ನೈಋತ್ಯ ಪದವೀಧರರ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ಧನಂಜಯ ಸರ್ಜಿ ಅವರನ್ನ ಅವರಿಗೆ ಟಿಕೆಟ್ ಅನ್ನು ಕೊಡಲಾಯಿತು. ಅದೇ ರೀತಿಯಾಗಿ ಶಿಕ್ಷಕರ ಕ್ಷೇತ್ರದ ಟಿಕೆಟ್ ಅನ್ನ ಭೋಜೇಗೌಡರಿಗೆ ನೀಡಲಾಯಿತು. ರಘುಪತಿ ಭಟ್ ಅವರ ಮಾತು ಒಂದೇ, 40 ವರ್ಷಗಳಿಂದ ಈ ಕ್ಷೇತ್ರ ಉಡುಪಿ ಭಾಗಕ್ಕಿತ್ತು, ಕರಾವಳಿ ಭಾಗಕ್ಕಿತ್ತು. ಆದ್ರೆ ಈ ಸಲ ಯಾಕೆ ಆ ಸಂಪ್ರದಾಯವನ್ನ ಮುರಿದಿದ್ದಾರೆ? ಪ್ರಮುಖವಾಗಿ ಪದವೀಧರರು ಹೆಚ್ಚಿನ ಪ್ರಮಾಣದಲ್ಲಿರುವಂತಹ ಸಂದರ್ಭದಲ್ಲಿ ಈ ಭಾಗಕ್ಕೆ ಅನ್ಯಾಯ ಆಗಿದೆ, ಕರಾವಳಿ ಭಾಗಕ್ಕೆ ಅನ್ಯಾಯ ಆಗಿದೆ. ಈಗ ಡಾಕ್ಟರ್ ಧನಂಜಯ ಸರ್ಜಿ ಅವರಿಗೆ ಯಾಕೆ ಕೊಟ್ಟರು ಅನ್ನುವ ಪ್ರಶ್ನೆಯನ್ನು ಕೂಡ ರಘುಪತಿ ಭಟ್ ಅವರು ಕೇಳ್ತಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಪರಿವಾರದ ವಿರುದ್ಧನೇ, ಬಿಜೆಪಿಯ ವಿರುದ್ಧನೇ ಸಾಕಷ್ಟು ಹೋರಾಟವನ್ನ ಮಾಡಿದಂಥವ್ರು ಡಾಕ್ಟರ್ ಧನಂಜಯ ಸರ್ಜಿ ಅವರು. ಈಗಷ್ಟೇ ಅವರು ಬಂದಿದ್ದಾರೆ, ಒಂದೂವರೆ ವರ್ಷದಲ್ಲಿ ಅವರು ಈಗ ಆಗಮಿಸಿದರೆ ಅವರಿಗೆ ಇಮಿಡಿಯೇಟ್ ಆಗಿ ಅವರಿಗೆ ಒಂದು ಟಿಕೆಟ್ ಅನ್ನು ಅನೌನ್ಸ್ ಮಾಡಲಾಗಿದೆ. ಇಷ್ಟು ವರ್ಷಗಳ ಕಾಲ ನಾವು ಕೆಲಸ ಮಾಡಿದ್ವಿ, ಪಕ್ಷದ ಪರವಾಗಿ ಕೆಲಸ ಮಾಡಿದ್ವಿ, ಯಾವುದೇ ಅಸಮಾಧಾನ ಬೇಜಾರು ಇದ್ರೂ ಕೂಡ ನಾವು ಯಾವುದನ್ನು ತೋರ್ಪಡಿಸಿಕೊಳ್ಳದೆ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿದ್ವಿ. ಆದ್ರೆ ಈಗ ಏನಾಗ್ತಾ ಇದೆ? ಹಾಗಾದ್ರೆ ಯಾಕೆ ಈ ರೀತಿಯ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ತು, ಪಕ್ಷದ ವರಿಷ್ಠರು ಇಲ್ಲಿ ತೆಗೆದುಕೊಂಡ್ರು ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ಈಗ ಸುನೀಲ್ ಕುಮಾರ್ ಅವರು ಕೂಡ ಬಂದು ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ರು ರಘುಪತಿ ಭಟ್ ಅವರನ್ನ. ಬಟ್ ಆ ಮನವೊಲಿಕೆ ಸಕ್ಸಸ್ ಆಗ್ಲಿಲ್ಲ. ಇವತ್ತು ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಪಕ್ಷದ ವಿಚಾರಕ್ಕೆ, ನಾನು ಪಕ್ಷದ ವಿರುದ್ಧ ಹೋಗ್ತಾ ಇಲ್ಲ, ಆದ್ರೆ ನಾನು ಪಕ್ಷೇತರನಾಗಿ ಇಲ್ಲಿ ಕಣಕ್ಕೆ ಇಳಿತೇನೆ ಅನ್ನುವಂತಹ ಮಾತನ್ನ ಕೂಡ ರಘುಪತಿ ಭಟ್ ಅವರು ಹೇಳಿದ್ದಾರೆ. ಕೇವಲ ಈ ರೀತಿಯಾಗಿ ಒಂದೇ ಆಗ್ತಾ ಇದೆಯಾ ಅಂತ ನಾವು ಗಮನಿಸಿದ್ರೆ, ನಿಜವಾಗ್ಲೂ ಕೂಡ ಪಕ್ಷದಲ್ಲಿದ್ದಂಥವರಿಗೆ, ಪಕ್ಷದಲ್ಲಿ ಕೆಲಸ ಮಾಡಿದಂಥವರಿಗೆ, ತತ್ವ ಸಿದ್ಧಾಂತಗಳನ್ನು ನಂಬಿಕೊಂಡವರಿಗೆ, ಕಾರ್ಯಕರ್ತರಿಗೆ ನಿಜವಾಗ್ಲೂ ಈಗ ಬಿಜೆಪಿಯಲ್ಲಿ ಅಂತಹ ಭಾವನೆಗಳು ಉಂಟಾಗ್ತಾ ಇದೆಯಾ? ಅವರು ಪಕ್ಷದ ಯಾವುದೇ ನಿರ್ಧಾರ ಇದ್ರೂ ಕೂಡ ಒಪ್ಪಿಕೊಳ್ಳುವವರು. ಆದ್ರೆ ಈಗ ಏನಾಗ್ತಾ ಇದೆ, ಎಲ್ಲಾ ಭಾವನೆಗಳನ್ನ ಅಥವಾ ಎಲ್ಲಾ ನಿರ್ಧಾರಗಳನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮನಸ್ಥಿತಿ, ಪರಿಸ್ಥಿತಿ ಬಿಜೆಪಿಯಲ್ಲೂ ಕೂಡ ಬಂದಿದೆ ಅನ್ನೋದಕ್ಕೆ ನಾವು ಒಂದಷ್ಟು ಕೆಲವು ಉದಾಹರಣೆಗಳನ್ನು ಕೂಡ ಗಮನಿಸಬಹುದು. ಅದರಲ್ಲಿ ಪ್ರಮುಖವಾಗಿ ಈಗಷ್ಟೇ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ, ಬಂಡಾಯ ಬಿಜೆಪಿ ಅಭ್ಯರ್ಥಿಯಾಗಿ KS ಈಶ್ವರಪ್ಪ ಕಣಕ್ಕಿಳಿದಿದ್ರು. ಪಕ್ಷ ಅಥವಾ ಬಿಜೆಪಿ ಅಂತ ಹೇಳಿದ್ರೆ ತಳಮಟ್ಟದಿಂದನೇ ಗುರುತಿಸಿಕೊಂಡವರು, ಹೋರಾಟವನ್ನು ಮಾಡೋದ್ರ ಮೂಲಕ ಬಿಜೆಪಿಯನ್ನು ಕಟ್ಟಿದವರಲ್ಲಿ KS ಈಶ್ವರಪ್ಪನವರು ಕೂಡ ಮುಂಚೂಣಿಯಲ್ಲಿದ್ರು. ಆದ್ರೆ ಏನಾಯ್ತು, ಅವರು ತನ್ನ ಮಗನಿಗೆ ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು, ಉಚ್ಚಾಟನೆ ಕೂಡ ಗೊಂಡಿದ್ದಾರೆ. ಆದ್ರೆ ನಾನು ಯಾವತ್ತಿದ್ರು ಬಿಜೆಪಿಯವನೇ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಬಟ್ ಪಕ್ಷದ ಕೆಲವು ನಿರ್ಧಾರಗಳು ಈ ರೀತಿಯಾದಂತಹ ಪರಿಸ್ಥಿತಿಯನ್ನ ತಂದೊಡ್ತಾ ಇದೆಯಾ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ಬರೋದಾದ್ರೆ, ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳಿ ಕರಡಿ ಸಂಗಣ್ಣ ಅವರು ಕೂಡ ಅಸಮಾಧಾನಗೊಂಡು ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದನ್ನ ನಾವು ಗಮನಿಸಬಹುದು. ಇನ್ನು ಪ್ರಮುಖವಾಗಿ ಈಗಾಗಲೇ ತೇಜಸ್ವಿ ರಮೇಶ್ ಕಾಂಗ್ರೆಸ್ನಲ್ಲೇ ಇದ್ದವರು, ಆದ್ರೆ ಅನಂತರ ಬಿಜೆಪಿಗೆ ಬಂದ್ರು, ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಅವರಿಗೂ ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದನ್ನ ಗಮನಿಸಬಹುದು. ಅದರಲ್ಲೂ ಪ್ರಮುಖವಾಗಿ ಇನ್ನೊಬ್ರು ಇರು ಅಂತ ಹೇಳಿದ್ರೆ, ಯಡಿಯೂರಪ್ಪ ಅವರ ಆಪ್ತರಾಗಿರುವಂತಹ KP ನಂಜುಂಡಿ ಅವರು ಕೂಡ ತನಗೆ ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇಷ್ಟು ಮಾತ್ರ ಅಲ್ಲ, ನಾವು ವಿಧಾನಸಭಾ ಚುನಾವಣೆಯಲ್ಲಿ ಗಮನಿಸಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದವರು ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿ ಅವರು ಕೂಡ ಅದೇ ರೀತಿಯಾಗಿ ಬಿಜೆಪಿಯಲ್ಲೇ ಇದ್ದುಕೊಂಡು ಸಾಕಷ್ಟು ಸ್ಥಾನಮಾನಗಳನ್ನು ಪಡೆದ್ರು ಕೂಡ ಕೊನೆಗೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ್ರು. ಆದ್ರೆ ಈಗ ಜಗದೀಶ್ ಶೆಟ್ಟರ್ ಅವರು ಮತ್ತೆ ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದು ಈಗಾಗಲೇ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೂಡ ಆಗಿದ್ದಾರೆ. ಅದೇ ನಾವು ಗಮನಿಸ್ತಾ ಇರೋದು, ಬಿಜೆಪಿಯಲ್ಲಿ ಏನಾಗ್ತಾ ಇದೆ, ಯಾಕೆ ಈ ರೀತಿಯಾದಂತಹ ಬದಲಾವಣೆಗಳು ಆಗ್ತಾ ಇದೆ, ಯಾಕೆ ಈ ರೀತಿಯಾದಂತಹ ಬೆಳವಣಿಗೆಗಳು ಆಗ್ತಾ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಕೇವಲ ಬಿಜೆಪಿಯಲ್ಲಿ ಇದು ಆಗ್ತಾ ಇದೆ ಅನ್ನೋದು ಮಾತ್ರ ಅಲ್ಲ, ಕಾಂಗ್ರೆಸ್ನಲ್ಲಿ ಆಗಿರ್ಬೋದು, ಇತರೆ ಪಕ್ಷಗಳಲ್ಲಿ, ಜೆಡಿಎಸ್ ಎಲ್ಲದರಲ್ಲೂ ಕೂಡ ಪಕ್ಷಾಂತರ ಪರ್ವಗಳು ಅಧಿಕಾರ ಅಂತ ಬಂದಂತಹ ಸಂದರ್ಭದಲ್ಲಿ ತಾವು ಪಕ್ಷವನ್ನ ಬದಲಾವಣೆ ಮಾಡುವಂಥದ್ದು ಅಥವಾ ಒಂದಷ್ಟು ನಮಗೆ ಸರಿ ಆಗ್ಲಿಲ್ಲ ಅಂತ ಹೇಳಿದಾಗ ಅದನ್ನು ಚೇಂಜ್ ಮಾಡೋದು ಎಲ್ಲಾ ಪಕ್ಷದಲ್ಲೂ ಕೂಡ ಇದ್ದೇ ಇದೆ. ಆದ್ರೆ ಬಿಜೆಪಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಕಾಣಿಸ್ತಾ ಇದೆ. ನಿಜವಾದ ಪಕ್ಷವನ್ನ ತಳಮಟ್ಟದಿಂದ ಸಂಘಟನೆ ಮಾಡಿದವರು, ಅದರಲ್ಲೂ ಕೂಡ ಹಾರ್ಡ್ ಕೋರ್ ಬಿಜೆಪಿ ಇವರು ಅಂತ ನಾವು ಹೇಳುವವರು ಕೂಡ ಪಕ್ಷದ ವಿರುದ್ಧ, ಈಗ ಪಕ್ಷದಲ್ಲಿ ಆಗುವಂತಹ ಬೆಳವಣಿಗೆಗಳ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿ ಆ ಒಂದು ಅಸಮಾಧಾನದ ವಿರುದ್ಧ ತಾವು ಕಣಕ್ಕಿಳಿತಿರುವಂಥದ್ದು, ತಾವು ಒಂದಷ್ಟು ಬೇರೆ ಹೆಜ್ಜೆಯನ್ನ ಇಡ್ತಾ ಇರುವಂಥದ್ದು. ಬಿಜೆಪಿ ಇನ್ನೂ ಕೂಡ ತಾನು ಪಾಠವನ್ನು ಕಲಿಬೇಕಾಗಿದೆ, ಸರಿಯಾದಂತಹ ರೀತಿಯಲ್ಲಿ ಹೋಗ್ಬೇಕಾಗಿದೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆಯಾ ಅನ್ನುವಂತಹ ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಪ್ರಮುಖವಾಗಿ ಪಕ್ಷ ವಿರೋಧಿ ಚಟುವಟಿಕೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಅದನ್ನ ಹತ್ತಿಕ್ಕುವಂಥ ಅಥವಾ ಉಚ್ಚಾಟನೆ ಮಾಡುವುದರ ಮೂಲಕ ಅದನ್ನು ಸರಿ ಮಾಡುವುದಕ್ಕೆ ಸಾಧ್ಯ ಇದೆಯಾ, ಆಗದ ಹಾಗೆ ನೋಡಿಕೊಳ್ಳೋದು. ಈಗ ನಾವು ಹೇಳ್ತೀವಿ,
ಹುಷಾರ ಆಗೋದಕ್ಕಿಂತ ಅಂದ್ರೆ ಯಾವುದೇ ಒಂದು ಕಾಯಿಲೆ ಬರೋದಕ್ಕಿಂತ ಮುಂಚೆನೆ ನಾವು ಪ್ರಿಕಾಷನ್ ತೆಗೆದುಕೊಳ್ಬೇಕು ಅಂತ ಹೇಳಿ ಹಾಗೆ ಆಗುವಂತಹ ಪ್ರಯತ್ನಗಳು ಮಾಡಬೇಕೇ ಹೊರತು ಇಂತಹ ಬೆಳವಣಿಗೆಗಳು ಆದ ಮೇಲೆ ಆನಂತರ ಪರಿಹರಿಸುವಂತಹ ಪ್ರಯತ್ನಗಳು ಆದ್ರೆ ಅದು ಸಾಕಷ್ಟು ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ವಿಧಾನಸಭಾ ಚುನಾವಣೆಯಲ್ಲಿ ನೀವು ಗಮನಿಸಿ, ಅರುಣ್ ಪುತ್ತಿಲ ಅವರಿಗೆ ಟಿಕೆಟ್ ಸಿಗ್ಲಿಲ್ಲ ಅಂತ ಹೇಳಿ ಎಷ್ಟು ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಮಾಡಿದ್ರು. ಬಿಜೆಪಿ ಅಭ್ಯರ್ಥಿ ಸೋಲು ಕಾಣುವಂತಹ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿದ್ದನ್ನ ನಾವು ಗಮನಿಸಬಹುದು. ಇಂತಹ ತಪ್ಪುಗಳಿಂದ ಪಾಠವನ್ನ ಕಲಿಬೇಕಾಗಿದೆ ಬಿಜೆಪಿ. ತಮ್ಮ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ, ತಮ್ಮ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಅಥವಾ ಸ್ಥಾನಮಾನಗಳನ್ನು ಕೊಡುವಂತಹ ವಿಚಾರದಲ್ಲಿ ಎಲ್ಲವನ್ನ ಒಟ್ಟುಗೂಡಿಸಿಕೊಂಡು ಹೋಗುವ ಕೆಲಸ ಆಗ್ಬೇಕಾಗಿದೆಯಾ ಅನ್ನುವ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕಿದೆ. ಸೊ ಬಿಜೆಪಿ ಒಂದಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗಿದೆ, ಹಾಗಂತ ಹೇಳಿ ಬಿಜೆಪಿಲೆಲ್ಲವೂ ಸರಿ ಇಲ್ಲ ಅನ್ನೋದು ಅಲ್ಲ. ಸರಿ ಮಾಡುವಂತಹ ಪ್ರಯತ್ನಗಳು ಬಿಜೆಪಿ ಮಾಡ್ತಾ ಇದೆ. ನಿಮ್ಗೆ ಏನ್ ಅನಿಸ್ತಾ ಇದೆ ಈ ವಿಚಾರದ ಬಗ್ಗೆ? ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಳ್ಬಹುದು. ಇದು ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ನವಿತಾ ಜೈನ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.